ಹೌದಪ್ಪ, ನನಗಿಂತ ಯಾವ ಕಿರಿಯೇನಿಲ್ಲ. ಅದರಲ್ಲೂ ಬಸವಣ್ಣವರ ಮಾನವೀಯ ಧರ್ಮವನ್ನು ಕಲ್ತಂಥವ್ರು ತಾವು ಸಣ್ಣವರಪ್ಪ ಅಂತ ಹೇಳ್ಕೊಳ್ತಾರೆ ವಿನಃ ನಾನು ದೊಡ್ಡವ, ನಾನಾ ಪೀಠಾಧೀಶ, ನನಗೆ ದೊಡ್ಡವ ಯಾವಿಲ್ಲ ಅಂತ ಯಾರು ತಿಳ್ಕೊಳ್ಳೋದಿಲ್ಲ. ಇದನ್ನು ಭಾಳಷ್ಟು ಬಸವಾಭಿಮಾನಿಗಳಲ್ಲೇ ಬಸವಣ್ಣನ ಫಾಲೋವರ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಅವರು ತಾಲಿಬಾನಿ ವ್ಯವಹಾರಗಳು ಮಾಡೋದಿಲ್ಲ ಅನ್ನೋದು ಸಹ ಭಾಳಷ್ಟು ಸಲ ಅನಿಸದ. ಹಾಗಿದ್ರೆ ಇವರು ನೇರ ಯಾರು ಮಾಡ್ತಾ ಇದ್ದಾರೆ? ಅವ್ರ ಹೆಸರು ಹೇಳಿ ಲಿಸ್ಟ್ ಮಾಡಲಿ, ಅವ್ರ ಜೊತೆಗೆ ಮಾತಾಡಲಿ, ಡಿಸ್ಕಷನ್ ಮಾಡಲಿ, ವಿಷಯ ಮಂಡನೆ ಮಾಡಲಿ, ತಿಳ್ಕೊಳ್ಳಿ. ಬಸವಣ್ಣವ್ರ ವಿಚಾರ ತಿಳ್ಕೊಳ್ಳಿ, ಗಾಂಧೀಜಿಯವ್ರ ವಿಚಾರ ತಿಳ್ಕೊಳ್ಳಿ. ಗಾಂಧೀಜಿಯವ್ರ ಅನಗತ್ಯ ಟೀಕೆ ಮಾಡೋದ್ರಿಂದ ಅದು ಬಸವಣ್ಣವ್ರ ಅನಗತ್ಯ ಟೀಕೆ ಮಾಡೋದ್ರಿಂದ ಅವ್ರಿಗೆ ಸಣ್ಣವ್ರು ಆಗೋದಿಲ್ಲ ರೀ. ಅದೇ ಕಾಲ ಹಿಂದುತ್ವದ ಬಗ್ಗೆ ಅನಗತ್ಯ ಮಾತಾಡೋದು ತಪ್ಪನ. ಗಾಂಧೀಜಿಯವ್ರ ಹಿಂದುತ್ವ ಎಲ್ಲರೂ ಒಪ್ಪುವಂಥದ್ದು. ಅದೇ ಕಾಲಕ್ಕೆ ಅತಿ ಕಠೋರವಾದ್ದು ಹಿಂಸೆಯಿಂದ ಕೂಡಿದಂಥ ಯಾವುದನ್ನಾದರೂ ವಿರೋಧ ಮಾಡಬೇಕಾಗ್ತದೆ. ಇನ್ನು ಕಮ್ಯುನಿಸ್ಟರ ಬಗ್ಗೆ ವಿರೋಧ ಮಾಡ್ತಾ ಇದ್ದಾರೆ, ಕಮ್ಯುನಿಸ್ಟರ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಟೀಕೆ ಅದು ಇರಲಿ, ಮಾಡಲಿ, ಅವರು ತಪ್ಪಿಲ್ಲ. ಕಮ್ಯುನಿಸ್ಟರು ಚೀನಾದಲ್ಲಿರ್ಬೋದು ಮತ್ತು ಇದರಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಇವತ್ತಿನ ರಷ್ಯಾದಲ್ಲಿರ್ಬೋದು, ಸೋವಿಯತ್ ಯೂನಿಯನ್ ಇರಲಿಪ್ಪ ಅನ್ನೋದು ಮಾತು ಮಾತಾಡ್ತಾ ಇದ್ದಾರೆ. ಕಮ್ಯುನಿಸ್ಟರ ಬಗ್ಗೆ ವಿರೋಧ ಮಾಡೋದು ತಪ್ಪಂತ ಹೇಳೋದಿಲ್ಲ. ಇಲ್ಲಿ ಕಮ್ಯುನಿಸ್ಟರಲ್ಲಿಯೇ ಹಿಂಸಾವಾದವನ್ನು ವಿರೋಧ ಮಾಡೋದು ಸಹಜದ, ವಿರೋಧ ಮಾಡಲೇಬೇಕಾದ ನಾ ಮಾತು ಬೇರೆ. ಆದರೆ ಕಮ್ಯುನಿಸಮ್ ಐಡಿಯಾ ಏನದಲ್ಲ, ಅದು ಸಮಾನತೆ, ಎಲ್ಲರೂ ಕೂಡಿ ಬದುಕಪ್ಪ, ಎಲ್ಲರೂ ಇಲ್ಲಿ ಹಸಿರು ಸಹ ಹೋರಾಟ ಮಾಡಬೇಕಪ್ಪ, ಎಲ್ಲರೂ ಒಂದು ಅನ್ನುವಂಥದ್ದು ಭಾವನೆ ಅದಲ್ಲ. ಅದನ್ನು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಯವರು ಅಂತೇಳಿ? ಯಾಕೆಂದರೆ ಇಲ್ಲೇ ಕಮ್ಯುನಿಸ್ಟರ ಬಗ್ಗೆ ಒಳ್ಳೆ ಮಾತು ಮಾತಾಡಿದರೆ ಕೆಟ್ಟವರು ಅಂತ ಅನ್ನೋ ಅಭಿಪ್ರಾಯ ಇಲ್ಲ. ಒಳ್ಳೆಯದನ್ನು ಸ್ವೀಕಾರ ಮಾಡಲೇಬೇಕಾಗ್ತದೆ. ಸಮಾನತೆ ಬೇಕಾಗಿದ್ದಾನೆ, ಜಾತಿ ವ್ಯವಸ್ಥೆ ಬೇಕಾಗಿದೆ ಇವರಿಗೆಲ್ಲರಿಗೂ.